ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೈಸೂರು ಬದನೆಕಾಯಿ 8ರಿಂದ 10 ತೊಗೊಂಡಿದ್ದೀನಿ. ಈ ಥರ ಉದ್ದಕ್ಕೆ ಹೆಚ್ಕೋಬೇಕು. ಹೆಚ್ಕೊಂಡ ನಂತರ ಅದನ್ನು ಬಾಣಲಿಲಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 50% ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ನಾವು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡೋಣ. ಅದಕ್ಕೆ ಬದನೆಕಾಯಿಗೆಲ್ಲ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆವಾಗ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗೋದಕ್ಕೆ ಬಿಡಬೇಕು. ಯಾರು ಬದನೆಕಾಯಿ ತಿನ್ನಲ್ಲ ಅಂತಾರೋ ಅವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಬೆಂದ ನಂತರ ಅದನ್ನು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಕೊಬ್ಬರಿನ ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ, ಮಿಕ್ಸಿ ಜಾರ್ಗೆ ಹಾಕಿ. ನೋಡಿ, ಈ ಥರ ಫೈನ್ ಪೌಡ್ರು ಒಂದು ಬಟ್ಲಷ್ಟಾದರೆ ಸಾಕು. ಟೊಮೆಟೊ 1, ಈರುಳ್ಳಿ 2, ವಾಂಗಿಬಾತ್ ಪೌಡರ್ 1 ಬಟ್ಲು, ಕೊತ್ತಂಬರಿ ಸೊಪ್ಪು 2 ಹಸಿಮೆಣಸಿನ್ಕಾಯಿ, ಕರಿಬೇವು, ಚಿಲ್ಲಿ ಪೌಡರು ಹಾಗೂ ಕಡಲೆಬೇಳೆ ಹಾಕಿ ನೋಡಿ, ಹುಣಸೆ ಹಣ್ಣಿನ ರಸನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಶಿನ ಇಷ್ಟು ಬೇಕಾಗತ್ತೆ. ಇದು MTR ವಾಂಗಿಬಾತ್ ಪೌಡರ್ನ ನಾನು ಇದಕ್ಕೆ ಬಳಸ್ತಾ ಇರೋದು ಫ್ರೆಂಡ್ಸ್. ಮೊದಲಿಗೆ ಬಾಣಲಿಗೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಎಲ್ಲ ಕಾದ ನಂತರ 1 ಕಾಳಿನಷ್ಟು ಇಂಗನ್ನು ಹಾಕ್ಕೊಳ್ಳೋಣ. ಇದಾದ ನಂತರ ನಾವು ಸ್ವಲ್ಪ ಸಾಸಿವೆಗೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಸಾಸಿವೆ ಹಾಕಿದ ನಂತರ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ, ಅಂದರೆ ಒಂದು 50% ರೋಸ್ಟ್ ಆಗಬೇಕು. ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ 2. ನಂತರ 2 ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಕರಿಬೇವನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ 1 ಟೊಮೆಟೊನ ಹಾಕಿದ್ದೀನಿ ಇದಕ್ಕೆ. ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಬೇಕಂದ್ರೆ ಉಪ್ಪು ಮತ್ತು ಅರಶಿನ ಹಾಕಬೇಕು. ಆವಾಗ ಬೇಗ ಬೇಯುತ್ತೆ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೆ ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಟೊಮೆಟೊ ಎಲ್ಲ ಬೆಂದ ನಂತರ ನಾವು ಆಗಲೇ ವಾಂಗಿಬಾತ್ ಬದನೆಕಾಯಿನ ಹೇಗೆ ಫ್ರೈ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಈ ಗೊಜ್ಜಿಗೆ ಆ್ಯಡ್ ಮಾಡೋಣ. ಚೆನ್ನಾಗಿ ಅದೆಲ್ಲ ಹೊಂದ್ಕೋಬೇಕು. ಅದಾದಮೇಲೆ ನಾವೇನು ಮಸಾಲ ಪುಡಿಗಳು ಏನಿದೆ, 1/2 ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ನಂತರ 1 ಬಟ್ಲು ಕೊಬ್ಬರಿ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ನಾನು ನೋಡ್ಕೊಂಡು ಹಾಕ್ತಾಯಿದ್ದೀನಿ. 1 ಬಟ್ಲು MTR ವಾಂಗಿಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲ ಖಾರದ ಪುಡಿ ಎಲ್ಲ. ಅದಾದಮೇಲೆ ನಾನೇನು ಹುಣಸೆ ರಸನ ಎತ್ತಿಟ್ಟಿದ್ನಲ್ಲ, ಆ ಹುಣಸೆ ರಸನ ಹಾಕ್ತಾಯಿದ್ದೀನಿ ಸ್ವಲ್ಪ. ನಂತರ ಕೊಬ್ಬರಿ ತುರಿನ ಕೂಡ ಮತ್ತೆ ಇನ್ನೂ ಸ್ವಲ್ಪ ಕಮ್ಮಿ ಆಯಿತು ಅಂತ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿಕೊಂಡು ಇದಕ್ಕೆ ಆ್ಯಡ್ ಮಾಡಬೇಕು. ಇದನ್ನೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 2 ನಿಮಿಷ ಅದನ್ನು ಚೆನ್ನಾಗಿ ಬಾಡಿಸಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಆಚೆ ಇಟ್ಟರೆ 10 ದಿನ ಇಟ್ಟು ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲಿಟ್ಟರೆ 1 ತಿಂಗಳು ಬೇಕಾದ್ರೂ ಇಟ್ಕೋಬೋದು. ನೋಡಿ, ಯಾವಾಗ ಬೇಕಾದ್ರೂ ಅನ್ನಕ್ಕೆ, ರೈಸ್ಗೆ ಕಲಿಸ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.